ಯಾವ ವಿಧದ ನಿದ್ರೆಯ ಹಂತವು ನಮಗೆ ಬಹಳ ಮುಖ್ಯ ಎಂದು ತಿಳಿದುಕೊಳ್ಳಬೇಕೆಂದರೆ ಮೊದಲು ನಮಗೆ ಬ್ರೈನ್ ವೇವ್ಸ್ ಅಥವಾ ಮೆದುಳಿನ ಅಲೆಗಳ ಬಗ್ಗೆ ಗೊತ್ತಿರಬೇಕು. ಆದ್ದರಿಂದ ಬ್ರೈನ್ ವೇವ್ಸ್ ಅಥವಾ ಮೆದುಳಿನ ಅಲೆಗಳ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ನಿಖರವಾಗಿ ಬ್ರೈನ್ ವೇವ್ಸ್ ಎಂದರೇನು? ನಮಗೆ ಆಲೋಚನೆಗಳು, ಫೀಲಿಂಗ್ಸ್, ಭಾವನೆಗಳು ಮತ್ತು ಚಲನೆಗಳು ಬಂದಾಗಲೆಲ್ಲ ಮೆದುಳಿನಲ್ಲಿರುವ ನರಕೋಶಗಳು ಅಂದರೆ ನ್ಯೂರಾನ್ಸ್ಗಳು ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತದೆ ಹಾಗೂ ಮೆದುಳು ಮತ್ತು ದೇಹ ಪರಸ್ಪರ ಸಂವಹನ ನಡೆಸುತ್ತವೆ. ಇದು ಲಯಬದ್ಧ ರೀತಿಯಲ್ಲಿ ವಿಭಿನ್ನ ಮಟ್ಟದ ಶಕ್ತಿ ಮತ್ತು ವೇಗದೊಂದಿಗೆ ಸಂಭವಿಸುತ್ತದೆ. ಈ ಮೆದುಳಿನ ಚಟುವಟಿಕೆಯಿಂದ ಉಂಟಾದ ವಿದ್ಯುತ್ ಸಂಕೇತಗಳನ್ನು ಬ್ರೈನ್ ವೇವ್ಸ್ ಎಂದು ಕರೆಯಲಾಗುತ್ತದೆ. ಮೆದುಳಿನ ಅಲೆಗಳನ್ನು ಫ್ರೀಕ್ವೆನ್ಸಿ ಅಥವಾ ಹರ್ಟ್ಸ್ನಲ್ಲಿ ಅಳೆಯಲಾಗುತ್ತದೆ. ಇದು ಪ್ರತಿ ಸೆಕೆಂಡಿಗೆ ಮೆದುಳು ಎಷ್ಟು ಅಲೆಗಳನ್ನು ಉತ್ಪಾದಿಸುತ್ತದೆ ಎಂಬುದನ್ನು ಅಳೆಯುವಂತದ್ದಾಗಿದೆ. ಎಚ್ಚರವಿದ್ದಾಗ ಮೆದುಳಿನ ಅಲೆಗಳು ಎಷ್ಟು ಕಡಿಮೆಯಿರುತ್ತವೋ ನಾವು ಅಷ್ಟು ಶಾಂತವಾಗಿರುತ್ತೇವೆ ಎಂದರ್ಥ. ಮಲಗಿದ್ದಾಗ ಮೆದುಳಿನ ಅಲೆಗಳು ಎಷ್ಟು ಕಡಿಮೆಯಿರುತ್ತವೋ ನಾವು ಅಷ್ಟು ಆಳವಾದ ನಿದ್ರೆಯಲ್ಲಿರುತ್ತೇವೆ ಎಂದರ್ಥ. ಆಸ್ಪತ್ರೆಗಳಲ್ಲಿ ಎಲೆಕ್ಟ್ರೋಎನ್ಸೆಫಾಲೋಗ್ರಫಿ ಅಥವಾ ಇಇಜಿ ಎಂಬ ತಂತ್ರಜ್ಞಾನವನ್ನು ಬಳಸಿ ಬ್ರೈನ್ ವೇವ್ಸ್ಗಳನ್ನು ಅಳೆಯಲಾಗುತ್ತದೆ. ಆರೋಗ್ಯಕರ ಮೆದುಳು ಕಡಿಮೆ ಚಟುವಟಿಕೆಯನ್ನು ಹೊಂದಿರುವಾಗ ಅದರ ಬ್ರೈನ್ ವೇವ್ಸ್ಗಳ ಫ್ರೀಕ್ವೆನ್ಸಿ ಅಥವಾ ಹರ್ಟ್ಜ್ ಕಡಿಮೆಯಾಗುತ್ತದೆ. ಬ್ರೈನ್ ವೇವ್ಸ್ ಸ್ವಾಭಾವಿಕವಾಗಿ ಕಡಿಮೆಯಾದಾಗ ಹೀಲಿಂಗ್ ಸೆಲ್ಯುಲರ್ ಲೆವೆಲ್ನಲ್ಲಿ ಪ್ರಾರಂಭವಾಗುತ್ತದೆ. ಈಗ ನಿದ್ರೆಯ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿದ್ರೆಯನ್ನು 2 ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ. 1. NREM ಅಥವಾ ನಾನ್ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್. 2. REM ಅಥವಾ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್. NREM ಅಥವಾ ನಾನ್ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಒಟ್ಟು ನಿದ್ರೆಯ 75ರಿಂದ 80% ಕೂಡಿರುತ್ತದೆ ಮತ್ತು ಹೆಸರೇ ಸೂಚಿಸುವಂತೆ ಯಾವುದೇ ರಾಪಿಡ್ ಐ ಮೂವ್ಮೆಂಟ್ ಇರುವುದಿಲ್ಲ. NREM ರೀತಿಯ ನಿದ್ರೆಯನ್ನು 3 ಹಂತಗಳಾಗಿ ಮರುವಿಂಗಡಿಸಲಾಗಿದೆ. ಅವುಗಳು ಹಂತ 1 ಅಥವಾ N1, ಹಂತ 2 ಅಥವಾ N2, ಹಂತ 3 ಅಥವಾ N3. ಪ್ರತಿಯೊಂದು ಹಂತವು ಏಕೆ ಮುಖ್ಯ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಹಂತ 1 ಅಥವಾ N1 ಇದು ಎಚ್ಚರದಿಂದ ಹಗುರ ನಿದ್ರೆಗೆ ಪರಿವರ್ತನೆಯಾಗುವ ಹಂತ. ಇದು ಎಚ್ಚರ ಮತ್ತು ನಿದ್ರೆಯ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಹಂತವು ಸ್ನಾಯುಗಳನ್ನು ವಿಶ್ರಾಂತಿಗೊಳಿಸಲು ಅಗತ್ಯವಿದೆ. ಈ ಹಂತದಲ್ಲಿ ಮೆದುಳು ಥೀಟಾ ವೇವ್ಸ್ಗಳನ್ನು ಉತ್ಪಾದಿಸುತ್ತದೆ. ಇದರ ಫ್ರೀಕ್ವೆನ್ಸಿ 4ರಿಂದ 7 ಹರ್ಟ್ಜ್ಗಳಷ್ಟು. ಹಂತ 2 ಅಥವಾ N2 ಈ ಹಂತದಲ್ಲಿ ಮೆದುಳು ಬೀಟಾ ವೇವ್ಸ್ಗಳನ್ನು ಉತ್ಪಾದಿಸುತ್ತದೆ. ಇದರ ಫ್ರೀಕ್ವೆನ್ಸಿ 12ರಿಂದ 14 ಹರ್ಟ್ಜ್ಗಳಷ್ಟು. ಈ ಹಂತದಲ್ಲಿ ಲಘು ನಿದ್ರೆ ಇರುತ್ತದೆ. ಇದು ಅತ್ಯಂತ ಸಾಮಾನ್ಯವಾದ ನಿದ್ರೆಯ ಹಂತವಾಗಿದೆ. ಈ ಹಂತವು ಸ್ಮರಣಶಕ್ತಿಯ ವರ್ಧನೆ, ಹೃದಯ ರಕ್ತನಾಳದ ಆರೋಗ್ಯ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ, ಮೆಟಾಬಾಲಿಕ್ ಚಟುವಟಿಕೆಗಳನ್ನು ನಿಧಾನಗೊಳಿಸಲು ಮತ್ತು ಆಳವಾದ ನಿದ್ರೆಯ ತಯಾರಿಗೆ ಬಹಳ ಅತ್ಯವಶ್ಯಕವಾಗಿದೆ. ಹಂತ 3 ಅಥವಾ N3 ಈ ಹಂತದಲ್ಲಿ ನಮಗೆ ಆಳವಾದ ನಿದ್ರೆ ಬರುತ್ತದೆ. ಈ ಹಂತವು ಒಂದು ರೀತಿಯ ಮ್ಯಾಜಿಕ್ನಂತೆ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ನಮ್ಮ ಮೆದುಳು ಡೆಲ್ಟಾ ವೇವ್ಸ್ಗಳನ್ನು ಉತ್ಪಾದಿಸುತ್ತದೆ. ಇದರ ಫ್ರೀಕ್ವೆನ್ಸಿ 0.5ರಿಂದ 4 ಹರ್ಟ್ಜ್ಗಳಷ್ಟು. ಈ ನಿದ್ರೆಯ ಹಂತದಲ್ಲಿ ನಮಗೆ ಯಾವುದೇ ರೀತಿಯ ಆಲೋಚನೆಗಳು, ಭಾವನೆಗಳು, ಗ್ರಹಿಕೆಗಳು, ಅರಿವು ಮತ್ತು ಪ್ರಜ್ಞೆ ಇರುವುದಿಲ್ಲ. ಇದು ಯಾವುದೇ ವಿಷಯವಿಲ್ಲದ ಶುದ್ಧ ಅರಿವಿನ ಸ್ಥಿತಿಯಾಗಿರುತ್ತದೆ. ಅ ಪ್ಯೂರ್ ಅವೇರ್ನೆಸ್ ವಿಥೌಟ್ ಕಂಟೆಂಟ್. ಯೋಗ ತತ್ವಶಾಸ್ತ್ರದಲ್ಲಿ ಇದನ್ನು ಸುಸುಪ್ತಿ ಎಂದು ಕರೆಯಲಾಗುತ್ತದೆ. ಅಂದರೆ ಆಲೋಚನೆಗಳು, ಭಾವನೆಗಳು ಮತ್ತು ಗ್ರಹಿಕೆಗಳಿಲ್ಲದೆ ಬರೀ ನಮ್ಮ ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್ ಉಳಿಯುವ ಸ್ಥಿತಿ. ಅದು ಯಾವುದೇ ದ್ವಂದ್ವವಲ್ಲದ ಶುದ್ಧ ಸ್ಥಿತಿ. ನಾವು ಅಸ್ತಿತ್ವದಲ್ಲಿರುತ್ತೇವೆ, ಆದರೆ ನಾನು ಎಂಬ ಅನುಭವವಿರುವುದಿಲ್ಲ. ಅದಕ್ಕಾಗಿಯೇ ಕೆಲವೊಮ್ಮೆ ಇಡೀ ರಾತ್ರಿಯ ನಿದ್ರೆ ಕೇವಲ 1 ಗಂಟೆಯಲ್ಲಿ ಮುಗಿದಂತೆ ಭಾಸವಾಗುತ್ತದೆ. ನಿಮಗೂ ಈ ಅನುಭವವಾಗಿದೆ ಎಂದು ಭಾವಿಸುತ್ತೇನೆ. ನಿದ್ರೆಯ ಎಲ್ಲಾ ಹಂತಗಳೂ ಮುಖ್ಯ, ಆದರೆ ಈ 3ನೇ ಹಂತವು ದೇಹ ಮತ್ತು ಮನಸ್ಸಿಗೆ ಬಹಳ ಅತ್ಯವಶ್ಯಕವಾಗಿದೆ. ಈ ನಿದ್ರೆಯ ಹಂತವು ಈ ಕೆಳಗಿನವುಗಳಿಗೆ ಬಹಳ ಅಗತ್ಯವಾಗಿರುತ್ತದೆ. ಅಂಗಾಂಶ ಬೆಳವಣಿಗೆ ಮತ್ತು ಮಸಲ್ ರಿಪೇರ್ಗೆ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಸ್ಮರಣಶಕ್ತಿಯ ವರ್ಧನೆ, ಮೆದುಳಿನ ಶಕ್ತಿಗೆ, ಮೆದುಳಿನ ಡಿಟೊಕ್ಸಿಫಿಕೇಷನ್ಗೆ, ಒತ್ತಡ ನಿವಾರಣೆಗೆ, ಕಾಯಿಲೆಗಳಿಂದ ಚೇತರಿಸಿಕೊಳ್ಳಲು, ಹೃದಯ ಬಡಿತ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು, ಹೃದಯದ ವಿಶ್ರಾಂತಿಗೆ, ಸಿಂಪಥೆಟಿಕ್ ನರಮಂಡಲದ ಚಟುವಟಿಕೆಯನ್ನು ಕಡಿಮೆ ಮಾಡಲು, ಹಾರ್ಮೋನುಗಳ ಸಮತೋಲನ, ನಿರಾಳವಾದ ಮನಸ್ಸನ್ನು ಹೊಂದಲು. ಮುಂದಿನದು REM ಅಥವಾ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್. ಇದು ನಿದ್ರೆಯ ಒಂದು ವಿಶಿಷ್ಟ ಹಂತವಾಗಿದ್ದು ತ್ವರಿತ ಕಣ್ಣಿನ ಚಲನೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಹೆಚ್ಚಿನ ಮೆದುಳಿನ ಚಟುವಟಿಕೆ ಇರುತ್ತದೆ. ಈ ಹಂತವು ತೀವ್ರವಾದ ವಿಧವಿಧವಾದ ಕನಸುಗಳಿಂದ ಕೂಡಿರುತ್ತದೆ. ಇದು ನಿಮ್ಮ ಸ್ನಾಯುಗಳನ್ನು ಶಾರ್ಟ್ ಟರ್ಮ್ ಮಸಲ್ ಪ್ಯಾರಾಲಿಸಿಸ್ಗೆ ಒಳಗಾಗುವಂತೆ ಮಾಡುತ್ತದೆ. ಇದರಿಂದ ನಿಮ್ಮ ಕನಸಿನಲ್ಲಿ ಬರುವಂತಹ ನಿಮ್ಮ ದೈಹಿಕ ಚಲನವಲನಗಳನ್ನು ತಡೆಯುತ್ತದೆ. ಈ ನಿದ್ರೆಯು ಸರಾಸರಿ ರಾತ್ರಿಯ ನಿದ್ರೆಯ ಸರಿಸುಮಾರು 20ರಿಂದ 25% ರಷ್ಟಿದೆ. REM ನಿದ್ರೆಯ ಸಮಯದಲ್ಲಿ
ಮೆದುಳು ಬೀಟಾ ವೇವ್ಸ್ಗಳನ್ನು ಉತ್ಪಾದಿಸುತ್ತದೆ. ಇದರ ಫ್ರೀಕ್ವೆನ್ಸಿಯು 13 ರಿಂದ 30 ಹರ್ಟ್ಜ್ಗಳಷ್ಟು ಇರುತ್ತದೆ. ಭಾವನಾತ್ಮಕ ನಿಯಂತ್ರಣಕ್ಕೆ, ಸ್ಮರಣಾಶಕ್ತಿಯ ವರ್ಧನೆಗೆ, ಸೃಜನಶೀಲ ಚಿಂತನೆ ಹಾಗೂ ಕಲ್ಪನೆಗೆ, ಮೆದುಳಿನ ಬೆಳವಣಿಗೆಗೆ ಮತ್ತು ಎಚ್ಚರಗೊಳ್ಳುವಿಕೆಯ ಸಿದ್ಧತೆಗಾಗಿ REM ನಿದ್ರೆ ಅತ್ಯಗತ್ಯ. 8 ಗಂಟೆಗಳ ನಿದ್ರೆಯಲ್ಲಿ ನಿದ್ರೆಯ ಹಂತಗಳ ಕಾಲಗಣನೆ. ನಿದ್ರೆಯು ಸುಮಾರು 90 ರಿಂದ 120 ನಿಮಿಷಗಳ ಅವಧಿಯ ಸೈಕಲ್ಗಳಲ್ಲಿ ಸಂಭವಿಸುತ್ತದೆ ಮತ್ತು ಈ ಸೈಕಲ್ಗಳು 8 ಗಂಟೆಗಳ ನಿದ್ರೆಯಲ್ಲಿ ಒಟ್ಟು 5 ರಿಂದ 6 ಬಾರಿ ಪುನರಾವರ್ತನೆಯಾಗುತ್ತವೆ. ಪ್ರತಿಯೊಂದು ಸೈಕಲ್ ಕೂಡ ನಿದ್ರೆಯ ವಿಭಿನ್ನ ಹಂತಗಳನ್ನು ಒಳಗೊಂಡಿದೆ. ಮೊದಲನೆಯದು NREM ಹಂತ 1 ಅಥವಾ N1. ಈ ಹಂತದ ಅವಧಿಯು ಪ್ರತಿ ಸೈಕಲ್ನ ಆರಂಭದಲ್ಲಿ 5 ರಿಂದ 10 ನಿಮಿಷಗಳು ಇರುತ್ತದೆ. ಮುಂದಿನದು NREM ಹಂತ 2 ಅಥವಾ N2. ಈ ಹಂತದ ಅವಧಿಯು 20 ರಿಂದ 25 ನಿಮಿಷಗಳು ಮತ್ತು ನಂತರದ ಚಕ್ರಗಳಲ್ಲಿ ಸ್ವಲ್ಪ ಹೆಚ್ಚಾಗುತ್ತದೆ. ಮುಂದಿನದು NREM ಹಂತ 3 ಅಥವಾ N3. ಈ ಹಂತದ ಅವಧಿಯು 20 ರಿಂದ 40 ನಿಮಿಷಗಳು. ಸಾಮಾನ್ಯವಾಗಿ ಇದು ರಾತ್ರಿ ನಿದ್ರೆಯ ಮೊದಲಾರ್ಧದಲ್ಲಿ ಹೆಚ್ಚಿರುತ್ತದೆ. ಮುಂದಿನದು REM ನಿದ್ರೆ. ಮೊದಲ ಸೈಕಲ್ನಲ್ಲಿ ಇದರ ಅವಧಿ 10 ನಿಮಿಷಗಳು. ನಂತರದ ಸೈಕಲ್ಗಳಲ್ಲಿ 60 ನಿಮಿಷಗಳವರೆಗೆ ಹೆಚ್ಚಾಗುತ್ತದೆ. ಮೇಲಿನ ಎಲ್ಲಾ ಹಂತಗಳು ಒಟ್ಟು 8 ಗಂಟೆಗಳ ರಾತ್ರಿಯ ನಿದ್ರೆಯಲ್ಲಿ 5 ರಿಂದ 6 ಬಾರಿ ಪುನರಾವರ್ತನೆಯಾಗುತ್ತವೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದುದೇನೆಂದರೆ, ಎಲ್ಲಾ ರೀತಿಯ ನಿದ್ರೆಯ ಹಂತಗಳು ಅವುಗಳ ನಿಯಮಿತ ಕಾಲಗಣನೆಗೆ ತಕ್ಕಂತೆ ಆಗಬೇಕು. ಹಾಗೂ ಎಲ್ಲಾ ವಿಧದ ನಿದ್ರೆಯ ಹಂತಗಳು ನಮಗೆ ಬಹಳ ಮುಖ್ಯ. ಆದರೆ NREM ನಿದ್ರೆಯ 3ನೇ ಹಂತವು, ಅಂದರೆ ಆಳವಾದ ನಿದ್ರೆಯು ಸ್ವಲ್ಪ ಪ್ರಮುಖವಾದುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.